ಅವತ್ತು ಸೋಮವಾರ ತಾರೀಕು 23/2/2026 ಸರಿಸುಮಾರು ಗಂಟೆ ಸಂಜೆ 5:30ಯಿಂದ 5:35 ಸಮಯ. ಆ ಹೊತ್ತಲ್ಲಿ ಒಂದು ಶಬ್ದ ಕೇಳಿಸುತ್ತೆ. ಆ ಶಬ್ದ ಯಾವ ಥರ ಇತ್ತಂತ ಹೇಳಿದರೆ, ನಿಮ್ಮ ಮಿಕ್ಸಿಗೆ ಅಕ್ಕಿ ಹಿಟ್ಟು ಹಾಕಿ ರುಬ್ಬುವಾಗ ಒಂದು ಕಲ್ಲು ಸಿಕ್ಕಿದ್ರೆ ಯಾವ ಥರ ಸೌಂಡ್ ಬರ್ತದೆ, ಆ ಥರದ ಒಂದು ಸೌಂಡ್. ಅದಾದ 1 ನಿಮಿಷದ ಒಳಗಡೆ ಒಂದು ವ್ಯಕ್ತಿಯ ಅಳು, ಅಯ್ಯೋ ಅಮ್ಮ ಇದೇನಾಯಿತು ಅಂತ ಹೇಳಿ ಒಂದು ವ್ಯಕ್ತಿ ಓಡಿಕೊಂಡು ಬರ್ತಾ ಇದ್ದಾರೆ. ಸೊ ಅವರ ಮುಖದಲ್ಲಿ ಯಾವ ಥರ ಭಾವನೆ ಇತ್ತಂತ ಹೇಳಿದರೆ, ನಾನು ಎಲ್ಲ ಕಳೆದುಕೊಂಡಾಗಿದೆ, ಇನ್ನು ನನ್ನ ಜೀವನದಲ್ಲಿ ಇದು ಉಂಟಾ ಇಲ್ವಾ, ಎಲ್ಲ ಹೋಯಿತು, ನಂದು ಜೀವನವೇ ಮುಗಿಯಿತು ಅನ್ನೋ ಒಂದು ಮುಖದ ಭಾವನೆ ನೋಡಿ ನಮ್ಮ ಮನಸ್ಸೆಂಬುದು ಅಲ್ಲಿಗೆ ಹದಗೆಟ್ಟೋಯ್ತು. ಸೊ ಏನಾಯಿತು, ಏನು ವಿಷಯ, ಇದೆಲ್ಲ ಯಾತಕ್ಕೋಸ್ಕರ ಆಯಿತು, ಇದೆಲ್ಲ ಹೇಳ್ತೇನೆ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದರೆ ನಿಮ್ಗೆ ಎಂಥದ್ದು ಅರ್ಥ ಆಗೋದಿಲ್ಲ. ಸೊ ವೆಲ್ಕಮ್ ಟು ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫಸ್ಟ್ ಆಫ್ ಆಲ್, ಈ ವಿಡಿಯೋ ನೋಡುವ ಮುಂಚೆ ನಾನು ಈ ರೀಸೆಂಟ್ ಟೈಮಲ್ಲಿ ಒಂದು 10 ದಿನಗಳ ಗ್ಯಾಪಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಆ ಯಾವ ವಿಡಿಯೋ ಅಂತ ಹೇಳಿದರೆ ನಿಮಗೆ ಹಿಂಟ್ ಸಮೇತ ಕೊಡ್ತೇನೆ. ವೀಲ್ ಅಲೈನ್ಮೆಂಟ್ ಮಾಡಿಸುವಂತಹ ಒಂದು ವಿಡಿಯೋ, ಟೈರನ್ನು ತಿರುಗಿಸಿ ಆ ಕಡೆ ಈ ಕಡೆ ಮಾಡಿಸುವಂತಹ ಒಂದು ವಿಡಿಯೋ ಹಾಕಿದ್ದೆ. ಸೊ ಅವತ್ತು ಸೋಮವಾರ, ವಿಷಯಕ್ಕೆ ಈಗ ಬರ್ತೇನೆ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಆ ವಿಡಿಯೋ ನೋಡಿದರೆ ಅದರಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ. ಅವರು ಮುಂಚೆ ಶುಕ್ರವಾರದ ಒಂದು ಲೈನಲ್ಲಿ ಬಂದು ನಿಮ್ಮ ಹತ್ರ ವ್ಲಾಗ್ ಮುಖಾಂತರ ಮಾತಾಡಿದರು. ಮತ್ತು ಅವರಿಗೆ ಶೈ ಫೀಲಿಂಗ್ ಆಗ್ತಿತ್ತೇನೋ, ಅವರು ವಿಡಿಯೋಗೆ ಬಂದು ಮಾತಾಡ್ತಿರ್ಲಿಲ್ಲ. ಬಟ್ ಆ ದಿವಸ ಆ ವ್ಲಾಗಲ್ಲಿ ಬಂದು ನಮ್ಮ ಜೊತೆ ಮಾತಾಡಿದ್ದಾರೆ, ವ್ಲಾಗ್ ಮುಖಾಂತರ ಮಾತಾಡಿದ್ದಾರೆ. ಸೊ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಆ ವಿಡಿಯೋದಲ್ಲಿ ಇದ್ದ ವ್ಯಕ್ತಿಯ ಬಗ್ಗೆನೇ ಈ ವಿಡಿಯೋ. ಸೊ ಅವತ್ತು ಸೋಮವಾರ ಗಂಟೆ ಕರೆಕ್ಟಾಗಿ ಒಂದು 10:30-11 ಗ್ಯಾಪಲ್ಲಿ ಆ ವ್ಯಕ್ತಿ ಬರ್ತಾರೆ ಕಂಪನಿಗೆ. ಸೊ ಇಲ್ಲದಿದ್ದರೆ ಅವರು 8:00 ಯಾವತ್ತೂ ಬರ್ತಾಯಿದ್ರು. 8:00 ಬಂದು 7 ಗಂಟೆ 6:30 ಗಂಟೆ ತನಕ ದುಡಿತಿದ್ದಂತಹ ವ್ಯಕ್ತಿ ಅವರು. ಸೊ ಅವತ್ತು ಎಲ್ಲರೂ ರಜೆ ಇದ್ದರು. ಬಟ್ ಆ ವ್ಯಕ್ತಿ 11 ಗಂಟೆಗೆ ಬಂದು ಇಲ್ಲದಿದ್ದರೆ ಅವರು ಯಾವತ್ತೂ ಹೋಗಿ ಅವರ ಕೆಲಸ ಮಾಡುವ ರೂಮ್ ಅಂತ ಹೇಳಿದರೆ ಅಕ್ಕಿ ಹಿಟ್ಟು ಅಕ್ಕಿ ರವೆ ಮಾಡುವಂತಹ ರೂಮ್ಗೆ ಹೋಗ್ತಾ ಇದ್ರು. ಬಟ್ ಆ ದಿವಸ ಬಂದರು, ನಮ್ಮ ಜೊತೆ ಆರಾಮಾಗಿ ಮಾತಾಡಿ ನಮ್ಮ ಹತ್ರ ಸ್ವಲ್ಪ ಮತ್ತೆ ಸಹ ಹೇಳಿದರು, ಇವತ್ತು ಬರಲಿಕ್ಕೆ ಮನಸ್ಸಿರಲಿಲ್ಲ, ಆದರೂ ಕೂಡ ಬಂದೆ ಅಂತ. ಸೊ ಅವ್ರು ಯಾವತ್ತು ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ನಾವು ಸಹ ಎಂಥದ ಹೀಗಿನ ತಮಾಷೆ ಮಾಡಿ ಮತ್ತೆ ನಾನು ವಿಡಿಯೋ ಮಾಡ್ತಿರುವಾಗ ಆ ವ್ಯಕ್ತಿ ಬಂದು ವಿಡಿಯೋದಲ್ಲಿ ಮಾತಾಡಿದರು. ಸೊ ಅವತ್ತು ನಾನು ವೀಲ್ ಅಲೈನ್ಮೆಂಟಿಗೆ ಹೋಗ್ತೇನೆ, ವೀಲ್ ಅಲೈನ್ಮೆಂಟ್ ಮಾಡಿಕೊಂಡು ಬರ್ತೇನೆ, ಅಲ್ಲಿಗೆ ವಿಡಿಯೋ ಮುಗಿಸ್ತೇನೆ ನಾನು ಆ್ಯಕ್ಚುಲಿ ಅವತ್ತು. ಯಾಕಂತೇಳಿದರೆ ಆ ದಿವಸ ಯಾಕೋ ಒಂದು ಮನಸ್ಸಿಗೆ ಒಂದು ಬೇಜಾರಾಗ್ತಾ ಇತ್ತು, ನನಗೆ ಸಹ ಆಗ್ತಾ ಇತ್ತು, ಮತ್ತು ಕಂಪನಿಯಲ್ಲಿ ಸಹ ಒಂದು ಮೂಡ್ ಅಪ್ಸೆಟ್ ಥರ ಇತ್ತು. ಅದಕ್ಕೋಸ್ಕರ ನಾನು ಅವತ್ತು ವಿಡಿಯೋ ಮಾಡಲಿಕ್ಕೆ ಸಹ ಹೋಗೋದಿಲ್ಲ. ಈಗ ಆ್ಯಕ್ಚುಲಿ ವಿಷಯ ಏನಪ್ಪ ಅಂತ ಹೇಳಿದರೆ, ಅವತ್ತು ಕರೆಕ್ಟಾಗಿ ಸಂಜೆ 5:25ರಿಂದ 5:30 ಒಳಗಡೆ ನಾನು ನನ್ನ ಲೈನನ್ನು ಮುಗಿಸಿ, ಕಕ್ಕೆ ಬದವು ಲೈನನ್ನು ಮುಗಿಸಿ ಕಂಪನಿಗೆ ಬಂದಿರ್ತೇನೆ. ಆ ಟೈಮಲ್ಲಿ ಗಾಡಿ ರಿವರ್ಸ್ ಹಾಕಿ ಹೋಗಿ ಓನರಿಗೆ ಲೆಕ್ಕ ಕೊಡ್ತಾ ಇರ್ತೇನೆ. ಲೆಕ್ಕ ಯಾವ ಲೆಕ್ಕ ಅಂತ ಹೇಳಿದರೆ, ನಮ್ಮ ಅಮೌಂಟ್ ಎಲ್ಲ ಲೆಕ್ಕ ಮಾಡ್ತಾ ಇರ್ತಾರೆ, ಲೈನ್ ಇದೆ ಅಮೌಂಟು. ಸೊ ಅವತ್ತು ನಮ್ಮ ಓನರ್ ಇಲ್ಲದಿದ್ದರೆ ನೋಟನ್ನು ಒಂದೇ ಸತಿ ಲೆಕ್ಕ ಮಾಡ್ತಾರೆ. ಅವತ್ತು 500ರದ್ದು ನೋಟು ಓನರ್ ಒಂದು 2-3 ಸತಿ ಲೆಕ್ಕ ಮಾಡ್ತಾರೆ. ಒಮ್ಮೆ ಈ ಥರ ಈಗ ನಾರ್ಮಲ್ ಆಗಿ ಈ ಥರ ಹಣ ಲೆಕ್ಕ ಮಾಡ್ತಾರೆ. ಬಟ್ ಅವತ್ತು ಅವ್ರು ಯಾವ ಥರ ಮಾಡ್ತಿದ್ರು ಅಂತ ಹೇಳಿದರೆ, ಈ ಥರ ಸಹ ಮಾಡಿದ್ದಾರೆ, ಮತ್ತು ನೋಟಿನ ಕಂತೆಯನ್ನು ಹೀಗೆ ಮಡಚಿ ಹೀಗೆ ಸಹ ಲೆಕ್ಕ ಮಾಡಿದ್ದಾರೆ. ಯಾಕಂತ ನನಗೆ ಸಹ ಗೊತ್ತಿರಲಿಲ್ಲ. ಸೊ ನಾನು ಅಂದ್ಕೊಂಡೆ ಎಂಥದ ಒಂದು ಹೊಸ ಪ್ರಯತ್ನ ಆಗಿರ್ಬೋದು ಏನು, ನನಗೆ ಅದು ಕ್ಯಾರ್ ಇರಲಿಲ್ಲ. ಸೊ ಅವ್ರು ಮಾಡಿದ್ದು ಒಳ್ಳೇದಂತ ಅನಿಸ್ತದೆ ನನಗೆ. ನಾನು ಇಲ್ಲದಿದ್ದರೆ ನಾನು ಅಲ್ಲಿಂದ ಹೊರಟು ಹೋಗ್ತಾ ಇದ್ದೆ. ಬಟ್ ಆ ಲೆಕ್ಕ ಮಾಡುವ ಸಮಯ ಸ್ವಲ್ಪ ದೀರ್ಘವಾಗಿದ್ದರಿಂದ ಒಂದು 5:25ರಿಂದ 5:30 ಒಳಗಡೆ ಒಂದು ಸೌಂಡ್ ಕೇಳ್ತದೆ ನಮಗೆ. ಆ ಸೌಂಡ್ ಯಾವ ಥರ ಇತ್ತಂತ ಹೇಳಿದರೆ, ಟಕ್ ಅಂತ ಒಂದು ಸೌಂಡ್ ಬರ್ತದೆ. ಆ ಸೌಂಡ್ ಆಗಿ 1 ನಿಮಿಷ
ಆಗಿರ್ಬೋದು. 1 ನಿಮಿಷ ತನಕ ಏನು ಸಹ ಸುದ್ದಿ ಇರುವುದಿಲ್ಲ. 1 ನಿಮಿಷದ ನಂತರ ಆ ವ್ಯಕ್ತಿ ಅಯ್ಯೋ ಅಮ್ಮ ನನ್ನ ಕೈ ಹೋಯ್ತು, ನನ್ನ ಕೈ ಹೋಯ್ತು, ನನ್ನ ಕೈ ಹೋಯ್ತು ಅಂತೇಳಿ ಬರ್ತಾ ಇದ್ದಾರೆ. ಆ ಮುಖದಲ್ಲಿ ಅಸಹಾಯಕತನ ಕಾಣ್ತಾ ಉಂಟು. ನನ್ನ ಜೀವನವೇ ನಾಶ ಆಗಿ ಹೋಯಿತು ಅದೊಂದು ಫೀಲಿಂಗ್ ಕಾಣ್ತಾ ಉಂಟು. ಇನ್ನೊಂದು ಕಡೆ ನಂದೆಲ್ಲ ಮುಗ್ದೋಯ್ತು ಅನ್ನೋ ಒಂದು ಬೇಜಾರು. ಈ ಥರ ಒಂದು ಮುಖಭಾವನೆ ಇಟ್ಕೊಂಡು ಓಡಿಕೊಂಡು ಬರ್ತಾ ಇದ್ದಾರೆ, ಅಳ್ತಾ ಅಳ್ತಾ ಅಳ್ತಾ. ಸೊ ಓಡಿಕೊಂಡು ಬಂದರು ನನ್ನ ಹತ್ತಿರನೇ ಬರ್ತಾರೆ, ನಾನು ಅಲ್ಲೇ ಇದ್ದೇನೆ, ಇವರು ಈ ಕಡೆಯಿಂದ ಓಡಿಕೊಂಡು ಬರ್ತಾ ಇದ್ದಾರೆ. ನನ್ನ ನೋಟ ಕರೆಕ್ಟಾಗಿ ನೇರ ಒಪೋಸಿಟಿಗೆ ಕಾಣ್ತದೆ ಆ ರೂಮಿಗೆ. ಬಟ್ ಮಿಷನ್ ಒಳಗಡೆ ಇರೋದು. ಆ ಟಕ್ ಅಂತ ಒಂದು ಸೌಂಡ್ ಆಯ್ತಲ್ಲ, ಆಗ ನನಗೆ ಗೊತ್ತಿರೋದಿಲ್ಲ ಎಂತ ಅಂತ. ಬಟ್ ಆ ವ್ಯಕ್ತಿ ಓಡಿಕೊಂಡು ಬರುವಾಗ ನನಗೆ ಎಂಥದ್ದು ಆಗಿದೆ ಅಂತ ಗೊತ್ತಾಗ್ತದೆ. ಅವರು ಬರ್ತಾ 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 ಈ ಕೈಯನ್ನು ಈ ತರ ಇಟ್ಕೊಂಡು ಬರ್ತಾ ಇದ್ರು, ಕವರ್ ಮಾಡಿಕೊಂಡು ಕೈಯನ್ನು. ಸೊ ರಕ್ತ ಕಾಣಿಸ್ತಾ ಉಂಟು ನನಗೆ ಕೈಯಲ್ಲಿ. ಬಟ್ ಎಂತ ವಿಷಯ ಅಂತ ಹೇಳಿದ್ರೆ ನಾನು ಅನ್ಕೊಂಡೆ ಇದೆಂಥದ ಮಿಷನ್ ಆಗಿರ್ಬಹುದು, ಆದ್ರೆ ಏನೋ ಸ್ವಲ್ಪ ಸಿಪ್ಪೆ ಹೋಗಿರ್ಬೋದು ಅಂತ ಅನ್ಕೊಂಡೆ. ಬಟ್ ಇವರು ಕೈ ತೆಗಿತಾ ಇಲ್ಲ, ಅಯ್ಯೋ ಅಮ್ಮ ಅಂತ ಕೂಗಾಡ್ತಾ ಇದ್ದಾರೆ. ಇದನ್ನು ನೋಡಿದಂತಹ ನಮ್ಮ ಓನರ್ ಇದ್ದು ಮಗ ಮೇಲೆ ಓಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಓನರ್ ದೊಡ್ಡವರು, ನಮ್ಮ ಮೈನ್ ಓನರ್ ಮೇಲೆ ಇರ್ತಾರೆ, ಅವರ ಮನೆ ಮೇಲೇನೆ ಇರೋದು. ಸೊ ಇವರು ಕೈಯನ್ನು ಈಗ ಓಪನ್ ಮಾಡಿ ತೋರಿಸುವಾಗ ಇವು ನಂಬಲಿಕ್ಕೆ ಇಲ್ಲ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ಕೈ ಬಲ ಕೈ, ಈ 2 ಬೆರಳು ಯಾವ ತರ ಇತ್ತಂತ ಇದ್ದೆ, ಈ ಬೆರಳು ಈ ಕಡೆ ಬಿದ್ದಿದೆ, ಈ ಬೆರಳು ಈ ಕಡೆ ಬಿದ್ದಿದೆ. ಇಲ್ಲಿಂದ ಇಷ್ಟು ಕಟ್ಟಾಗಿ ಹೋಗಿದೆ. ಒಳಗಿದ್ದು ಮಾಂಸ ನನಗೆ ಕಾಣ್ತಾ ಉಂಟು. ಈ ಬೆರಳು ಯಾವುದೋ ಒಂದು ನರದಲ್ಲಿ ಸಿಕ್ಕಾಕೊಂಡು ತೇಲಾಡ್ತಾ ಇದೆ. ಸೊ ನಾನು 1 ನಿಮಿಷಕ್ಕೆ ಯಾವ ಥರ ಆಯ್ತು ಅಂತ ಹೇಳಿದ್ರೆ ಬ್ಲ್ಯಾಂಕ್ ಆಗಿಬಿಟ್ಟೆ. ಈಗ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಲ್ಲ. ಸೊ ಸಡನ್ ಆಗಿ ನೋಡುವಾಗ ನನಗೆ ಸಹ ಶಾಕ್ ಆಯಿತು, ಅಯ್ಯೋ ಇದೆಂತ ಆಯ್ತಂತ. ನಾನು ಸಹ ಶಾಕ್ ಆದೆ. ಇವರ ಅಳು ಯಾವ ಥರ ಕೇಳ್ತಾ ಉಂಟಂತ ಹೇಳಿದ್ರೆ ತುಂಬ ಜೋರಾಗಿ ಹೇಳ್ತಾ ಇದ್ರು. ಅಲ್ಲಿರುವ ಸುತ್ತಮುತ್ತಲಿನ ಜನ ಎಲ್ಲ ಓಡಿಕೊಂಡು ಬರ್ತಾರೆ ಆ ಟೈಮಲ್ಲಿ. ಏನಾಯ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಸಹ ಹೇಳ್ತಾ ಇದ್ದೇನೆ ಅವ್ರದ್ದು ಕೈ ಕಟ್ಟಾಗಿದೆ ಅಂತ. ಏನು ಮಾಡ್ಲಿಕ್ಕೆ ಆಗ್ತದೆ, ನನಗೆ ಸಹ ಎಂತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓನರ್ ಮೇಲಿಂದ ಓಡಿಕೊಂಡು ಬರ್ತಾರೆ. ಓನರ್ ಮುಖದಲ್ಲಿ ಅದೊಂದು ಭಯ, ಅದೊಂದು ಎಂತ ಹೇಳೋದು, ಒಂದು ಆತಂಕ. ಅವರ ಕಣ್ಣಲ್ಲಿ ಸಹ ನೀರು. ಅಯ್ಯೋ ಏನಾಯ್ತು, ಇದು ಯಾಕಾಯ್ತು, ಆ ಥರ ಒಂದು ಎಂಥದ ಒಂದು ಭಯ, ಒಂದು ಅನುಕಂಪದಿಂದ, ಒಂದು ಪ್ರೀತಿಯಿಂದ, ಒಂದು ಇದ್ರ ಬರ್ತದಲ್ಲ ಒಂಥರ. ಈಗ ರಕ್ತ ಹೋಗುವ ಕಾಣುವಾಗ ನಮಗೆ ಸಡನ್ ಆಗಿ ನಮ್ಮ ಭಾವನೆ ಎಲ್ಲ ಚೇಂಜ್ ಆಗಿ ಹೋಗ್ತದೆ. ಸೊ ಏನಾಯ್ತು ಅಂತ ಹೇಳಿ ರಕ್ತ ಎಲ್ಲ ಹೋಗ್ತಾ ಉಂಟು. ನಾನು ಮತ್ತೆ ನೋಡ್ತೇನೆ, ಅವರದ್ದು ಅಲ್ಲಿಂದ ಓಡಿಕೊಂಡು ಬರುವಾಗ 2 ಲೀಟ್ರ್ ಹೋಗಿದೆ ರಕ್ತ. ಆದರೂ ಕೂಡ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅಷ್ಟು ರಕ್ತ ಹೋದ್ರೂ ಕೂಡ ಆ ವ್ಯಕ್ತಿ ತಡೆದು ನಿಂತಿದ್ದಾರೆ. ಕೈಯನ್ನು, ಜೀವವನ್ನು ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ಇದ್ದಾರೆ. ಅವರಿಗೆ ನೋವಾಗ್ತಾ ಇರಬಹುದು, ಬಟ್ ಅವರಿಗೆ ನೋವಾಗ್ತಾ ಉಂಟಂತ ಅಳ್ತಾ ಇರುವುದಲ್ಲ. ಅವರು ನನ್ನ ಕೈ ಹೋಯ್ತು, ನನ್ನ ಬೆರಳು ಹೋಯ್ತು ಅಂತ ಅವರು ಅಳ್ತಾ ಇರೋದು. ಸೊ ಇದಾದ್ಮೇಲೆ ಆ ಕಡೆ ಈ ಕಡೆ ಜನ ಬರ್ತಾರೆ. ಜನ ಬಂದು ನಮ್ಮ ಓನರ್ ನನ್ನ ಹತ್ರ ಹೇಳ್ತಾರೆ ನೀರು ತಗೊಂಡು ಬನ್ನಿ ಅಂತ. ನಾನು ಓಡಿಕೊಂಡು ಹೋಗ್ತೇನೆ, ನೀರು ತರ್ತೇನೆ, ಮುಖಕ್ಕೆ ನೀರು ಹಾಕ್ತೇನೆ, ಮತ್ತೆ ನೀರು ಕುಡಿಸ್ತೇನೆ. ಅದಾದ್ಮೇಲೆ ರಾಗನ್ನ ಇಡ್ತಾರೆ ಅಲ್ಲಿ. ರಾಗನ್ನೊಂದು ಟವಲ್ ತಗೊಂಡು ಕೈಗೆಲ್ಲ ಸುತ್ತೇವೆ ನಾವು, ಫುಲ್ ಬ್ಲೀಡಿಂಗ್ ಆಗಬಾರ್ದು ಅಂತೇಳಿ. ಸೊ ಇದರ ಮಧ್ಯೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತಹ ಒಂದು ಇರ್ತದಲ್ಲ. ಸೊ ಯಾರು ಸಹ ಹೋಗ್ತಾ ಇಲ್ಲ. ಓನರ್ ನನ್ನ ಮುಖ ನೋಡಿ ಅಸಹಾಯಕತೆಯಿಂದ ನಿಂತಿದ್ದಾರೆ. ನನ್ನ ಹತ್ರ ಹೇಳ್ತಾ ಇದ್ದಾರೆ ಕರ್ಕೊಂಡು ಹೋಗು ಅಂತ. ಎಲ್ಲರೂ ಹೇಳ್ತಾ ಇದ್ದಾರೆ. ಬಹುಶಃ ಅಷ್ಟು ಜನ ಇದ್ರು ಅಲ್ಲಿ, ಅದರಲ್ಲಿ ಯಾರು ಡ್ರೈವರ್ ಇರಲಿಲ್ವೋ ಎಂತಂತ ನನಗೆ ಸಹ ಗೊತ್ತಿರಲಿಲ್ಲ. ಸೊ ಆಯಿತು, ಕೀ ಹುಡುಕ್ತೇನೆ, ಕೀ ಸಿಗ್ತಾ ಇಲ್ಲ. ಇದ್ರ ಜೊತೆ ಈ ವ್ಯಕ್ತಿ ಅಳ್ತಾ ಇದ್ದಾರೆ. ಎಂತೆಲ್ಲ ಅವ್ರಿಗೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ತಲೆ ತಿರುಗ್ತಾ ಉಂಟು ಆ ವ್ಯಕ್ತಿಗೆ. ಸೊ ಹೇಗೋ ಈಗ ಮಾಡಿ ಓನರ್ ಹತ್ರ ಕೀಯನ್ನೆಲ್ಲ ಕೇಳಿ ಕಾರ್ ಸ್ಟಾರ್ಟ್ ಮಾಡ್ತೇನೆ, ಅವರನ್ನು ಕುತ್ಕೊಳ್ಳಿಸ್ತೇನೆ. ನೀವು ನಂಬಲಿಕ್ಕಿಲ್ಲ, ಕಾರಲ್ಲಿ ಕುತ್ಕೊಂಡ ತಕ್ಷಣ ನಾನು ಗಾಡಿ ತೆಗಿತೇನೆ. ಅದರ ಮಧ್ಯೆ ಮಾತಿನ ಚಕಮಕಿ ಆಗ್ತಾ ಉಂಟು. ಯಾವುದರ ಅಂತ ಹೇಳಿದ್ರೆ, ಒಬ್ರು ಹೇಳ್ತಾರೆ SDM ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಂತ, ಇನ್ನೊಬ್ರು ಹೇಳ್ತಾರೆ ಬೆಣಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಂತ ಹೇಳಿ.
ನನಗೆ ಅದು ಎಲ್ಲಿ ಅಂತ ನನಗೆ ಸಹ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನನಗೆ ಉಜಿರೆ ಅಷ್ಟಂತ ಗೊತ್ತಿಲ್ಲ. ನನ್ನ ಊರು ಉಪ್ಪಿನಂಗಡಿ, ದುಡಿತೇನೆ ಹೊರತು ಅಷ್ಟಂತ ನನಗೆ ಪರಿಚಯ ಇಲ್ಲ. ಸೊ ನಾನೆಂತ ಮಾಡ್ತೇನೆ, ಹೋಗ್ತೇನೆ ಕಾರ್ ತಗೊಂಡು. ಇವರ ಮಾತಿನ ಚಕಮಕಿ ಆಗ್ತಾ ಇರ್ತದೆ, ನಾನು ಹೋಗ್ತೇನೆ. ಈಗ ಅಭಿಪ್ರಾಯಕ್ಕೆ ಕಿವಿ ಕೊಟ್ಟರೆ ಇವರದ್ದು ಜೀವನ ಹಾಳಾಗ್ತದೆ ಅಂತೇಳಿ ನಾನು ಹೋಗ್ತೇನೆ. ಹೋಗುವಾಗ ಈ ವ್ಯಕ್ತಿ ಹಿಂದೆಯಿಂದ ಕೂತು ಅಯ್ಯೋ ನನ್ನ ಕೈ ಹೋಯಿತು, ಅಯ್ಯೋ ನನ್ನ ಕೈ ಹೋಯಿತು, ನನ್ನ ಬೆರಳೆಲ್ಲ ಹುಡಿಯಾಗಿ ಹೋಯಿತು, ಬೆರಳೆಲ್ಲ ಹುಡಿಯಾಗಿ ಹೋಯಿತು ಅಂತ ಈ ವ್ಯಕ್ತಿ ಕಣ್ಣಲ್ಲಿ ನೀರು ತೆಕ್ಕೊಂಡು ಅಳ್ತಾ ಇದೆ ಹಿಂದಿನ ಸೀಟಲ್ಲಿ. ಸೊ ಹೋಗ್ತೇನೆ ಹೋಗ್ತೇನೆ ಹೋಗ್ತೇನೆ, ಈ ದರಿದ್ರ ಹಿಡಿದಂತಹ ರೋಡು, ಆ ರೋಡಲ್ಲಿ ಅವತ್ತೇ ನಮ್ಮ ಶನಿ ಗ್ರಹಚಾರವೇ ಅಂತಂತ ಗೊತ್ತಿಲ್ಲ, ಫುಲ್ಲು ಬ್ಲಾಕ್ ಆಗಿರ್ತದೆ. ಬಟ್ ಐ ಡೋಂಟ್ ಕೇರ್, ನನಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಂಬಲಿಕ್ಕಿಲ್ಲ, ಲಿಟ್ರಲಿ 1 ಕಿಲೋಮೀಟ್ರ್ ಇತ್ತು ನಮ್ಮ ಕಂಪನಿಯಿಂದ ಹಾಸ್ಪಿಟಲ್ಗೆ. 1 ಕಿಲೋಮೀಟ್ರಿಂದ ಹಾರ್ನ್ ಹೊಡ್ಕೊಂಡೇ ಹೋಗಿದ್ದೇನೆ. ಎದುರುಗಡೆಯಿಂದ ಗಾಡಿ ಬರ್ತಾ ಉಂಟಾ ಎಂತ ಬರ್ತಾ ಉಂಟಾ ಕ್ಯಾರೇ ಮಾಡಲಿಲ್ಲ, ಸೀದಾ ಹೋದೆ 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 ಹೋದೆ. ಎಲ್ಲರೂ ಬೈತಾ ಇದ್ದಾರೆ ನನಗೆ ಆ ಕಡೆ ಈ ಕಡೆಯಿಂದ, ಇವನು ಎಂತ ಮಾರೆ ಈ ಥರ ಹುಚ್ಚನಾಗಿ ಹೋಗ್ತಾ ಇದ್ದಾರೆ ಅಂತ. ಐ ಡೋಂಟ್ ಕೇರ್, ನನಗೆ ಜೀವ ಉಳಿಬೇಕಷ್ಟೇ. ಸೊ ಹೋಗ್ತೇನೆ ಹೋಗ್ತೇನೆ ಹೋಗ್ತೇನೆ. ಎದುರಿಂದ ಬಂದವರು ಬೀಮ್ ಲೈಟ್ ಆಗ್ತಾ ಇದ್ದಾರೆ, ಡಿಮ್ ಡಿಪ್ಪರ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ಕೇರ್. ಹೋದೆ 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 ಲಾಸ್ಟಿಗೆ ಹಾಸ್ಪಿಟಲ್ ಸಿಗ್ತದೆ ನನಗೆ. ಸಡನ್ನಾಗಿ ಲೆಫ್ಟಿಗೆ ಇಳಿತೇನೆ, ಹೋಗಿ ಗಾರ್ಡನ್ನಲ್ಲಿ ಇಡುತ್ತೇನೆ. ಅಷ್ಟೊತ್ತಿಗೆ ಹಾಸ್ಪಿಟಲ್ ಅವ್ರಿಗೆ ಗೊತ್ತಾಗ್ತದೆ ಎಂಥ ದೊಡ್ಡ ಎಮರ್ಜೆನ್ಸಿ ಕೇಸ್ ಉಂಟಂತೇಳಿ. ಯಾಕಂತೇಳಿ ನಾನು ಅಷ್ಟು ಸ್ಪೀಡಲ್ಲಿದ್ದೆ ಗಾಡಿಯಲ್ಲಿ, ಕಾರಲ್ಲಿ, ಓನರ್ದು ಕಾರಲ್ಲಿ. ಹೋಗಿ ಇಡ್ತೇನೆ. ಇಟ್ಟ ತಕ್ಷಣ ಒಳಗಿಂದ ಕೇಳ್ತಾರೆ ಎಂತ ಆಯ್ತು ಅಂತ. ಅವ್ರಿಗೆ ಗೊತ್ತಾಗಿರ್ತದೆ ನನ್ನ ಆ ಸ್ಪೀಡಿಗೆ ಎಂಥದ್ದು ಎಮರ್ಜೆನ್ಸಿ ಉಂಟ ಅಂತ. ಸೊ ಅವರು ಬರ್ತಾರೆ. ಬಂದು ನನಗೆ ಇನ್ನೂ ಸಹ ತಲೆಯಲ್ಲಿಲ್ಲ. ನಾನು ಅವ್ರ ಹತ್ರ ಹೇಳ್ತಾ ಇದ್ದೇನೆ, ಡೋರ್ ತೆಗೀರಿ, ಹೋಗಿ ಡೋರ್ ತೆಗೀರಿ. ನನಗೆ ಮತ್ತೆ ಆಲೋಚನೆ ಆಗ್ತಾ ಉಂಟು, ಓ ಇವ್ರದ್ದು ಕೈ ಇದಾಗಿದೆ ಅಲ್ಲ ಅಂತ. ಸೊ ಅದಾದಮೇಲೆ ಅವರೇ ಈ ನೋವಿಗೋ ಅಥವಾ ನನ್ನ ಕೈ ಒಮ್ಮೆ ಸರಿಯಾಗಲಿ ಅಂತನೋ ಅವರೇ ಡೋರ್ ತೆಗೆದು ಓಡ್ತಾರೆ. ನಾನು ಪಾರ್ಕಿಂಗ್ಗೆ ಹೋಗ್ತೇನೆ. ಪಾರ್ಕಿಂಗ್ಗೆ ಹೋಗಿ ಈ ನಮ್ಮ ಲೈನಲ್ಲಿ ನೋಡಿರ್ಬೋದು ನೀವು, ಜುನೈದ್ ಅಂತೇಳಿ, ಅವರು ಇವರ ಕಾಶ ತಮ್ಮ, ಕೈದಾಗಿದೆಲ್ಲ ಅವರದ್ದು ಕಾಶ ತಮ್ಮ ಇವರು. ಸೊ ಫಸ್ಟಿಗೆ ನನಗೆ ಎಂತಂತ ಗೊತ್ತಾಗೋದಿಲ್ಲ, ಯಾರಿಗೆ ಇನ್ಫಾರ್ಮ್ ಮಾಡಬೇಕಂತ. ಸೊ ಸಡನ್ನಾಗಿ ಅವತ್ತು ಅವರೇ ಲೈನಿಗೆ ಬಂದಿರ್ತಾರೆ, ಅವರು ಇಳಿದು ಹೋಗಿರೋದಷ್ಟೇ. ಸೊ ಅವರಿಗೆ ಫೋನ್ ಮಾಡ್ತೇನೆ. ಫೋನ್ ಮಾಡಿದ ತಕ್ಷಣ ಅವರು ಸಹ ಬರ್ತಾರೆ ಗಾಬರಿಯಲ್ಲಿ. ಗಾಬರಿ ಅಂತ ಬಂದಮೇಲೆ ಅವ್ರದ್ದು ಫ್ಯಾಮಿಲಿ ಬರ್ತದೆ, ಎಲ್ಲ ಆಗ್ತದೆ. ಫ್ಯಾಮಿಲಿ ಎಲ್ಲ ಬಂದಾದಮೇಲೆ ಡಾಕ್ಟ್ರ್ ಹೇಳ್ತಾರೆ ಬ್ಯಾಡ್ ಇಂಜುರಿ ಆಗಿದೆ, ಈ 2 ಬೆರಳು ಆಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಮಂಗಳೂರಿಗೆ ಕರ್ಕೊಂಡು ಹೋಗಬೇಕು, ಇಲ್ಲದ್ರೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಬೇಕು. ಮಂಗಳೂರಿಗೆ ಕರ್ಕೊಂಡು ಹೋದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಂತ ಹೇಳ್ತಾರೆ. ಸೊ ಅವರದ್ದು ಫ್ಯಾಮಿಲಿ ಡಿಸಿಷನ್ಗೋಸ್ಕರ ಒಂದು ಗಂಟೆ ಅಲ್ಲಿ ಆಗ್ತದೆ. ಅವತ್ತು ಉಪವಾಸ ಬೇರೆ ಇತ್ತು, ನಾನು ಉಪವಾಸದಲ್ಲಿದ್ದೆ. ಸೊ 6:30, ಈ ಘಟನೆ ನಡೆದದ್ದು 5:30ಗೆ. 7 ಗಂಟೆ ತನಕ ನಾನು, ನಮ್ಮ ಓನರ್ ಎಷ್ಟು ಗಂಟೆ ತನಕ ಇದ್ದು ಅಂತ ಗೊತ್ತಿಲ್ಲ, ಬಟ್ ನಾವು ಒಂದು 6:30, 6:45 ತನಕ ಹಾಸ್ಪಿಟಲಿದ್ದೆ. ಹಾಸ್ಪಿಟಲಿಂದ ಬಂದಾದಮೇಲೆ ನನಗೆ ನಡುಕ ಶುರು ಆಯಿತು. ಮನೆಗೆ ಬಂದು ಲಿಟ್ರಲಿ ನೀವು ನಂಬಲಿಕ್ಕಿಲ್ಲ, 2 ದಿವಸ ನಾನು ಕರೆಕ್ಟಾಗಿ ಮಲಗಲಿಲ್ಲ. ಯಾಕಂತ ಹೇಳಿದರೆ ಅದೇ ಕಣ್ಣೆದುರು ಬರ್ತಿತ್ತು. ಇಷ್ಟು ಹೋಗಿ ಈ ಒಳಗಿದ್ದು ಮಾಂಸ ನಮಗೆ ಕಾಣುವಾಗ ಯಾವ ಥರ ಆಗ್ಬೋದು ನೀವೇ ಒಂದು ಆಲೋಚನೆ ಮಾಡಿ. ಆ ರಕ್ತ, ಅದರೊಟ್ಟಿಗೆ ಅವರ ಅಳು, ಇದೇ ಕಣ್ಣೆದುರು ಬರ್ತಾ ಇತ್ತು. ಈಗ ಮತ್ತೆ ಅದಾದಮೇಲೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರು, ಎಲ್ಲಿಗೆ, ಮಂಗಳೂರಿಗೆ ಕರ್ಕೊಂಡು ಹೋದ್ರು. ಅದಾದಮೇಲೆ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಹಿ ಈಸ್ ಫೈನ್ ನೌ. ಬಟ್ ಜೀವನ ಯಾರು ಕಟ್ಟಿ ಕೊಡ್ತಾರೆ? ಅಷ್ಟು ಒಳ್ಳೆ ದುಡಿತಿದ್ದಂಥ ವ್ಯಕ್ತಿ ಈಗ ಸಡನ್ನಾಗಿ ದುಡಿಲಿಕ್ಕೆ ಆಗುದಿಲ್ಲ. ಕೈಯೆಲ್ಲ ಕರೆಕ್ಟ್ ಆಗಿದೆ, ಬೆರಳು ಕರೆಕ್ಟ್ ಆಗಿದೆ, ಬಟ್ ಹೇಗೆ ದುಡಿತಾರೆ? ಕರೆಕ್ಟಾಗಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಹೋದ್ರೂ ಕೂಡ ಮುಂಚೆ ಅಷ್ಟು ಧೈರ್ಯ ಇಲ್ಲ. ಇದು ಪ್ಲಾಸ್ಟಿಕ್ ಸರ್ಜರಿ ಆದರೆ ಎಷ್ಟಾದರೂ ಅಷ್ಟೇ, ಇದಕ್ಕೆ ಮುಂಚಿನ ಬರೋದಿಲ್ಲ. ಸೊ ಅವತ್ತಿಂದ ಮೂಡ್ ಆಫ್ ಆಗಿತ್ತು. ಕಂಪನಿಯಲ್ಲಿ ಒಂದು ದರಿದ್ರ ಹಿಡಿದಾಗೆ ಆಗಿತ್ತು. ಯಾಕಂತ ಹೇಳಿದರೆ ಈ ಥರ ಎಲ್ಲ ಆಗುವಾಗ ಒಮ್ಮೆ ಮೈಂಡ್ ಎಲ್ಲರದ್ದು ಅಪ್ಸೆಟ್ ಆಗ್ತದೆ. ಸೊ ಇಷ್ಟು ನಡೆದದ್ದು. ಈಗ ಆ್ಯಕ್ಚುಲಿ ಏನಾಯ್ತಂತ ಈಗ ಹೇಳ್ತೇನೆ. ಈಗ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಮಿಷನ್ ಬರ್ತಾ ಇರ್ಬೋದು. ಆ ಮಿಷನ್ದು ಫೋಟೋ ಹಾಕಿದ್ದೇನೆ, ನೋಡ್ಕೊಂಡು ಬನ್ನಿ. ಈ ಮಿಷನಲ್ಲಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ 2 ಲಬ್ಬರ್ ಥರ, ಕಪ್ಪಿದು ಲಬ್ಬರ್ ಕಾಣಿಸ್ತಾ ಉಂಟಲ್ಲ, ಇದು ಇವರ ಕೈ ಆ ಬೆಲ್ಟ್ ಒಳಗೆ ಸಿಕ್ಕಿ ಆ ಮೇಲೆ ಇದು ಕಾಣಿಸ್ತಾ ಇರ್ಬೋದು ನಿಮಗೆ, ಎಂಥದ್ದು ಗ್ರಿಪ್ಪರ್ ಥರ ಒಂದು ಕಬ್ಬಿನದ್ದು, ಅದರ ಒಳಗಡೆ ಹೋಗಿ
ಆ ತಿರುಗುವ ರಭಸಕ್ಕೆ ಆ ತಿರುಗುವ ವಿಡಿಯೋಸ್ ಹಾಕ್ತಾರೆ ನೋಡಿ, ಯಾವ ಥರ ತಿರುಗ್ತದಂತ ಇದು ಆನ್ ಮಾಡಿದರೆ. ಅವತ್ತು ರಾಗಣ್ಣ ಸಹ ಇರ್ತಾರೆ, ಈ ವ್ಯಕ್ತಿ ಸಹ ಇರ್ತಾರೆ. ರಾಗಣ್ಣ ಅಷ್ಟೊತ್ತು ಆ ಮಿಷನಲ್ಲಿ ಮಾಡ್ತಾ ಇರ್ತಾರೆ ಅಂತೆ. ಸಡನ್ ಆಗಿ ರಾಗಣ್ಣನನ್ನು ಇವರು ನಮ್ಮ ಓನರ್ ಕರೀತಾರೆ. ಅದಕ್ಕೋಸ್ಕರ ರಾಗಣ್ಣ ಹೋಗಿ ಬಿಲ್ ಕಟ್ತಾ ಇರ್ತಾರೆ. ಇವರು ಯಾವುದೋ ಮಿಷನಲ್ಲಿದ್ದವರು ಸಡನ್ ಆಗಿ ಈ ಮಿಷನ್ಗೆ ಬರ್ತಾರೆ. ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಎಂಥದಾಗಿ ಇವರ ಕೈ ಆ ಮಿಷನ್ ಒಳಗಡೆ ಹೋಗಿದೆ. ಮಿಷನ್ ಒಳಗಡೆ ಹೋಗಿ ಅವರ ಕೈ, ಮಿಷನ್ ಅಂತ ಹೇಳಿದ್ರೆ ಆ ಬ್ಲ್ಯಾಕ್ ಇದ್ದೊಂದು ಕಾಣ್ತಾ ಉಂಟಲ್ಲ ನಿಮಗೆ, ಬ್ಲ್ಯಾಕ್ ಕಲರ್ ಇದ್ದು ಒಂದು ಬೆಲ್ಟ್ ಥರ, ಅದರ ಒಳಗಡೆ ಹೋಗಿ ಎರಡು ಬೆರಳು ಕಟ್ಟಾಗಿದೆ. ಈ ಬೆರಳು ಇಷ್ಟು ಕಟ್ಟಾಗಿತ್ತು, ಒಟ್ಟಿಗೆ 3 ಬೆರಳು. ಸೊ ಅದಾದಮೇಲೆ ಮೈಂಡೆಲ್ಲ ಅಪ್ಸೆಟ್ ಆಗಿ ಹೋಯಿತು, ಬೇಜಾರಾಗಿ ಹೋಯಿತು. ಬಟ್ ಈಗ ಎಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ಅವರ ಜೀವನವನ್ನು ಕಟ್ಟಿಕೊಡುವವರು ಯಾರಿದ್ದಾರೆ ಇನ್ನು? ಅದೆಲ್ಲ ಮೈನ್. ಅವರ ಜೀವನಕ್ಕೆ ಎಂತಾದರೂ ಇನ್ನು ಯಾರಿದ್ದಾರೆ? ಅವರು ದುಡಿಲಿಕ್ಕೆ ಆಗುದಿಲ್ಲ ಇನ್ನು, ಎಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅವತ್ತಿಂದ ಮೂಡ್ ಆಫ್ ಆಗಿತ್ತು, ವಿಡಿಯೋ ಸಹ ಮಾಡಲಿಕ್ಕೆ ಹೋಗಲಿಲ್ಲ. ಬೇಜಾರಾಗ್ತಿತ್ತು, ತುಂಬ ಬೇಜಾರಾಗ್ತಿತ್ತು. ಈಗಲೂ ಬೇಜಾರಾಗ್ತದೆ. ಆ ವ್ಯಕ್ತಿ ಯಾವ ಥರ ಅಂತ ಹೇಳಿದರೆ, ನಾನು ಫಸ್ಟಿಗೆ ಹೋಗಿ ಕಂಪನಿಗೆ ಹೋದ ತಕ್ಷಣವೇ ಅವರ ಮುಖ ನೋಡ್ತಾ ಇದ್ದೆ. ಯಾಕಂತ ಹೇಳಿದರೆ ಆ ವ್ಯಕ್ತಿ ಆ ಥರದ ಒಂದು ಅವರ ಮುಖ ನೋಡಿದರೆ ನಮಗೆ ಒಂದು ಹುಮ್ಮಸ್ಸು ಬರ್ತಾ ಇತ್ತು. ಯಾಕಂತ ಹೇಳಿದರೆ ಪ್ರತಿಯೊಂದು ವಿಷಯದಲ್ಲೂ ಅವರು ಹೆಲ್ಪಿಂಗ್ ನೇಚರ್ ಅಂತ ಹೇಳ್ಬೋದು. ಯಾವತ್ತು ನಗುಮುಖ, ಆ ಮುಖದಲ್ಲಿ ನೋಡುವಾಗ ಒಂದು ತೇಜಸ್ಸು ಬರ್ತಾ ಇತ್ತು. ಅಂಥ ವ್ಯಕ್ತಿ ಈ ಥರ ಆಗುವಾಗ ಸಡನ್ ಆಗಿ ಬೇಜಾರಾಗಿ ಹೋಗ್ತದೆ. ಏನೇ ಆಗಲಿ, ಲೆಂತ್ ಮಾಡೋದಿಲ್ಲ ವಿಡಿಯೋ. ಸೊ ಅವರು ಹುಷಾರಾಗಿ, ಬೇಗ ಹುಷಾರಾಗಲಿ. ಮುಂಚೆ ಥರ ಕೈ ಆಗ್ತದೆ ಇಲ್ಲ ಗೊತ್ತಿಲ್ಲ, ಬಟ್ ಅವರು ಬೇಗ ಹುಷಾರಾಗಲಿ ಅಂತ ದೇವರ ಹತ್ರ ಬೇಡಿಕೊಳ್ತಾ ಇರೋದು. ಸೊ ಇನ್ನೆಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ರಕ್ತ ಹೋದರೂ ಕೂಡ ಅವರು ಧೈರ್ಯದಿಂದ ನಿಂತಿದ್ದರು. ಇಷ್ಟೇ ಬೇಡಿಕೊಳ್ಳು ದೇವರ ಹತ್ರ, ಮುಂಚಿನ ಥರ ಅವರು ಕೆಲಸ ಮಾಡುವಾಗೆ ಆಗಲಿ, ಅವರ ಕೈಗೆ ಬಲ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಇದರಲ್ಲಿ ಬೇರೆ ಎಂತ ಹೇಳಲಿಕ್ಕೆ ಇಲ್ಲ, ತುಂಬ ಲೆಂತ್ ಆಗ್ತದೆ. ಮಾತಾಡ್ತಾನೆ ಇರ್ತೇನೆ. ಸೊ ಹಾಗಾಗಿ ಈ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಬಾಯ್, ಟೇಕ್ ಕೇರ್, ಲವ್ ಯು. ಮತ್ತು ನೀವು ಯಾರಾದರೂ ಮಿಷನಲ್ಲಿ ಕೆಲಸ ಮಾಡ್ತಾ ಇದ್ದರೆ ದಯವಿಟ್ಟು ನೋಡಿಕೊಂಡು ಕೆಲಸ ಮಾಡಿ, ಜಾಗರೂಕತೆಯಿಂದ ಮಾಡಿ. ಆ್ಯಂಡ್ ಗಡಿಬಿಡಿ ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ. ನಮಸ್ಕಾರ.